ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ 2 ಪ್ರಶ್ನೆಗಳು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಆ್ಯಂಡ್ ಮೊದಲನೇ ಪ್ರಶ್ನೆ, ಯಾವ ಏಜಲ್ಲಿ ಡಯಾಬಿಟಿಸ್ ಬರ್ಬೋದು? ಡಯಾಬಿಟಿಸ್ ಯಾವ ಏಜಲ್ಲಿ ಬೇಕಾದರೂ ಬರ್ಬೋದು. ಟೈಪ್ 1 ಆಗಿರ್ಬೋದು ಅಥವಾ ಟೈಪ್ 2 ಆಗಿರ್ಬೋದು. ಕಾಮನ್ ಆಗಿ ಇರುವಂತ ಸಿಂಪ್ಟಮ್ಸ್ ಏನು? ಅದು ಬಹಳ ಬಾಯಾರಿಕೆ ಆಗೋದು, ತುಂಬ ಸರಿ ಯೂರಿನ್ ಪಾಸ್ ಮಾಡೋದು ಅಥವಾ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗೋದು. ಇದರ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸ್, ನಾವೇನು ಮಾಡಿರಲ್ಲ ಆದರೆ ಸಿಕ್ಕಾಪಟ್ಟೆ ಸಣ್ಣ ಆಗೋದು, ಇದೆಲ್ಲ ಕಾಮನ್ ಸಿಂಪ್ಟಮ್ಸ್. ಇನ್ನ ಒಂದು 3 ಅನ್ಕಾಮನ್ ಸಿಂಪ್ಟಮ್ಸ್ ಇದೆ. ಏನದು? ಒಂದು, ನಮ್ಮ ಕಣ್ಣಿನ ದೃಷ್ಟಿ ಬ್ಲರ್ ಆದಾಗ, ವಿಷನ್ ಬ್ಲರ್ ಆದಾಗ ಅದನ್ನು ಡಯಾಬಿಟಿಸ್ ಇರ್ಬೋದು. ನೆಕ್ಸ್ಟ್, ಯಾವುದೇ ಇನ್ಫೆಕ್ಷನ್ಸು ನಮಗೆ ಪದೇ ಪದೇ ಆಗ್ತಾ ಇದೆ, ಫ್ರೀಕ್ವೆನ್ಸಿ ಆಫ್ ಇನ್ಫೆಕ್ಷನ್ಸ್ ಜಾಸ್ತಿ ಆದಾಗ, ಸ್ಕಿನ್ ಇನ್ಫೆಕ್ಷನ್ ಇರ್ಬೋದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು, ಇದು ಸಿಂಪ್ಟಮ್ ಆಫ್ ಡಯಾಬಿಟಿಸ್ ಇರ್ಬೋದು. ಆ್ಯಂಡ್ 3ನೇದು, ಎಷ್ಟೊಂದು ಜನಕ್ಕೆ ಇದ್ದಕ್ಕಿದ್ದಂಗೆ ಕತ್ತಿನ ಭಾಗದಲ್ಲಿ ಥಿಕ್ ಬ್ಲ್ಯಾಕ್ ಲೇಯರ್, ವೆಲ್ವೆಟಿ ಬ್ಲ್ಯಾಕ್ ಸ್ಕಿನ್ ಥರ ಆಗತ್ತೆ. ಅದು ಒಮ್ಮೊಮ್ಮೆ ಡಯಾಬಿಟಿಸ್ ಇದೆ ಅಂತ ಮುನ್ಸೂಚನೆ ಕೊಡ್ಬೋದು. ನಾವು ಟೈಪ್ 1 ಇರ್ಬೋದು, ಟೈಪ್ 2 ಇರ್ಬೋದು, ಒಟ್ಟಾರೆ ಡಯಾಬಿಟಿಸ್ ಬಂದಾಯ್ತು ಅಂತ ಇಟ್ಕೊಳ್ಳಿ. ಹೇಗೆ ನಾರ್ಮಲ್ ಅವ್ರ ಥರ ನಾವು ಬದುಕ್ಬೋದು ಅಂದರೆ 2 ಮಾಡಬೇಕಾಗಿರೋದು ನಾವು. ಮೊದಲನೇದಾಗಿ ಯಾವುದೇ ಈ ಮುನ್ಸೂಚನೆಗಳು ನಮಗೆ ಕಂಡು ಬಂದರೆ ಒಂದು ಬ್ಲಡ್ ಟೆಸ್ಟ್ ಮಾಡಿ ನಮಗೆ ಡಯಾಬಿಟೀಸ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಒಂದು ವೇಳೆ ಇತ್ತು ಅಂದರೆ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್, ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ನಮ್ಮ ಮಧುಮೇಹವನ್ನು ಕಂಟ್ರೋಲಲ್ಲಿ ಇಡಕ್ಕೆ ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ಸಾಧ್ಯ. ಡಯಾಬಿಟೀಸ್ ಅಂದ್ರೆ ಒಂದಷ್ಟು ಟೆಸ್ಟ್ಗಳು ಮಾಡಬೇಕು, ಒಂದಷ್ಟು ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ನಮಗೆ ಗೊತ್ತಿಲ್ದಿರೋಂಗೆ ಎಷ್ಟೊಂದು ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಇದೆ ಈ ಡಿಸೀಸ್ ಇದ್ದಾಗ ಅಂತ. ಇವತ್ತು 7 ಮೇಜರ್ ಟೈಪ್ 2 ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಇದರಲ್ಲಿ ತಾವು ಯಾವ್ದಾದ್ರು ಒಂದನ್ನು ಮಿಸ್ ಮಾಡ್ಕೊಂಡಿದ್ರು ನಿಮಗೆ ಈಸಿಯಾಗಿ ಓಕೆ, ಈ ಟೆಸ್ಟ್ ನಾನು ಮಾಡ್ಕೋಬೇಕು, ಇದನ್ನ ನಾನು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ ನಮ್ಮಲ್ಲಿ ಬರುತ್ತೆ. ಸೊ ತಡ ಯಾಕೆ, ನೋಡೋಣ ಬನ್ನಿ. ವಾಟ್ ಆರ್ ದ ಮೇಜರ್ 7 ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಡ್ಯೂ ಟು ಡಯಾಬಿಟಿಸ್? ಬಾಡಿಯಲ್ಲಿ ಬ್ಲಡ್ ಶುಗರ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಇಡೀ ದೇಹದ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ. ಅದರಿಂದ ಆಗುವಂತ ಕಾಂಪ್ಲಿಕೇಶನ್ಸ್ ಹೈಪರ್ ಟೆನ್ಷನ್, BP. ಇಟ್ ಇಸ್ ಸೋ ಕಾಮನ್. ಡಯಾಬಿಟಿಸ್ ಬಂದ್ರೆ BP ಬರುತ್ತೆ ಅಂತಾರೆ, BP ಬಂದ್ರೆ ಡಯಾಬಿಟಿಸ್ ಬರುತ್ತೆ ಅಂತಾರೆ. ಇದರ ಜೊತೆಗೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್. ಎಸ್, ಡಯಾಬಿಟಿಸ್ ಅವರು 3 ಪಟ್ಟು ಜಾಸ್ತಿ ಈ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಇಂದ ಡೆತ್ ನೋಡೋ ಸಾಧ್ಯತೆಗಳು ಅಷ್ಟು ಜಾಸ್ತಿ ಇದೆ. 3ನೇದು ಕೊಲೆಸ್ಟ್ರಾಲ್. ನಮ್ಮ ಶುಗರ್ಸ್ ಕಂಟ್ರೋಲ್ ಅಲ್ಲಿ ಇದ್ರು ದೇಹಕ್ಕೆ ಡಯಾಬಿಟಿಸ್ ಇದ್ದಾಗ ಈ ಲಿಪಿಡ್ಸ್, ಈ ಕೊಲೆಸ್ಟ್ರಾಲ್ ಕರೆಕ್ಟ್ ಆಗಿ ಫಂಕ್ಷನ್ ಆಗಲ್ಲ. ಸೊ ಎಷ್ಟೊಂದು ಸರಿ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬಿಟ್ಟು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್, ಈ ಟ್ರೈಗ್ಲಿಸರೈಡ್ಸ್, LDL ಜಾಸ್ತಿ ಆದಾಗ ಇದೆಲ್ಲ ಇಂಟರ್ಲಿಂಕ್ಡ್. ಕಿಡ್ನಿ ಸರ್ವೆ ಪ್ರಕಾರ 10% ಅವರು ಟೈಪ್ 2 ಡಯಾಬಿಟಿಸ್ ಅವರು ಲೇಟರ್ ಸ್ಟೇಜಸ್ ಅಲ್ಲಿ ಕಿಡ್ನಿ ಡಿಸೀಸ್ ಡೆವಲಪ್ ಆಗೋ ಸಾಧ್ಯತೆಗಳು ಬಹಳ ಹೈ ಪ್ರಮಾಣದಲ್ಲಿ ಇದೆ. ಕಣ್ಗಳು ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಕಣ್ಣಿನ ನರ ಎಷ್ಟು ಸೆನ್ಸಿಟಿವ್, ಎಷ್ಟು ಥಿನ್, ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಬಹಳ ಹೈ ಇದೆ. ಇದರಿಂದ ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಗ್ಲಾಕೋಮಾ ಇರ್ಬೋದು, ಕ್ಯಾಟ್ರಾಕ್ಟ್ ಇರ್ಬೋದು, ಡ್ರೈ ಐಸ್ ಇರ್ಬೋದು. ಇದೆಲ್ಲ ಪ್ರಾಬ್ಲಮ್ಸ್ ಒಂದು ಡಯಾಬಿಟಿಕ್ ಅವರಿಗೆ ಕಣ್ಗಳಿಂದ ಆಗುವಂಥ ಸಾಧ್ಯತೆಗಳು. ಇಡೀ ದೇಹದ ನರ್ವ್ಸ್, ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆದಾಗ ನಮಗೆ ಸಣ್ಣ ಗಾಯ ಆದರೂ ಅದು ವಾಸಿ ಆಗದೆ ಇರೋದಕ್ಕೆ ಆಂಪ್ಯುಟೇಷನ್ ಅಥವಾ ಫುಟ್ ಅಲ್ಸರ್ಸ್, ಇದೆಲ್ಲನೂ ಡಯಾಬಿಟಿಕ್ ಅವರು ಜಾಸ್ತಿ ಇದೆ. ಸ್ಮೋಕಿಂಗ್ ಆ್ಯಂಡ್ ಡಯಾಬಿಟೀಸ್. ಯಾರು ಸ್ಮೋಕ್ ಮಾಡ್ತಾರೋ ಅವರ ಬ್ಲಡ್ ಅಲ್ಲಿ ನಿಕೋಟಿನ್ ಜಾಸ್ತಿ ಇದ್ದಾಗ ಇನ್ಸುಲಿನ್ ಕೆಲಸವನ್ನು ಇನ್ನ ಎಫೆಕ್ಟಿವ್ನೆಸ್ನ ಕಡಿಮೆ ಮಾಡುತ್ತೆ, ಲೀಡಿಂಗ್ ಟು ಮೇಜರ್ ಕಾಂಪ್ಲಿಕೇಶನ್ಸ್. ನಮ್ಮ ಕಂಪನಿಯಲ್ಲಿ ಗ್ಲಾಮ್ ಡಯಟ್ ಗ್ಲೂಕೋಸ್ ಲೆವೆಲ್ನ ಆ ಒಂದು ಸಂಖ್ಯೆನ ತಗೊಂಡು ಅಸಿಸ್ಟ್ ಮಾಡಿ ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತ ಡಯಟ್ ಮಾಡೋದೇ ನಮ್ಮ ಮೇಜರ್ USP. ಸೊ ನಿಮ್ಮ ಸರ್ಕಲ್ ಅಲ್ಲಿ ಯಾರೇ ಡಯಾಬಿಟಿಕ್ ಇದ್ರೆ ದಯಮಾಡಿ ನಂಬರ್ ಕಾಣ್ತಾ ಇದೆಲ್ಲ ಶೇರ್ ಮಾಡಿ. ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ. ಒಂದು ಲೈಫ್, ಲೀಡ್ ಇಟ್ ಹೆಲ್ತಿಲಿ. ಥ್ಯಾಂಕ್ ಯು ಸೋ ಮಚ್.